ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಧರ್ಮೋಪದೇಶಕಾಂಡ 15ನೇ ಅಧ್ಯಾಯ 10ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದಲೇ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಸಂದೇಶದ ಶಿರೋನಾಮೆ ಅಭಿವೃದ್ಧಿಪಡಿಸುವನು ಎಂಬುದಾಗಿದೆ. ನಮ್ಮನ್ನು ಯಾರು ಅಭಿವೃದ್ಧಿಪಡಿಸುತ್ತಾರೆ, ಯಾವಾಗ ಅಭಿವೃದ್ಧಿಪಡಿಸುತ್ತಾರೆ, ನಾವು ಹೇಗೆ ಅಭಿವೃದ್ಧಿ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಈ ಸತ್ಯ ವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ಮೊದಲನೇದಾಗಿ ಈ ವಾಕ್ಯದಲ್ಲಿ ನೋಡುವಾಗ, ನೀವು ಕೊಡುವಾಗ ಉದಾರ ಮನಸ್ಸಿನಿಂದ ಕೊಡಿರಿ. ನೀವು ಉದಾರ ಮನಸ್ಸಿನಿಂದ ಕೊಡುವಾಗ ನಿಮ್ಮ ಕೆಲಸಗಳಲ್ಲಿಯೂ ನಿಮ್ಮ ಪ್ರಯತ್ನಗಳಲ್ಲಿಯೂ ತಂದೆಯಾದ ದೇವರು, ಭೂಮಿ ಆಕಾಶಗಳ ಒಡೆಯರು, ಸರ್ವಲೋಕದ ಸೃಷ್ಟಿಕರ್ತನು, ನನ್ನ ರಕ್ಷಕನು, ನನ್ನ ವಿಮೋಚಕನು ಯೆಹೋವ ದೇವರು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನಾವು ಅಭಿವೃದ್ಧಿ ಹೊಂದಬೇಕಾದರೆ, ನಾವು ಈ ಲೋಕದಲ್ಲಿ ಜೀವಿಸುವಾಗ, ನಾವು ದೇವರ ರಾಜ್ಯಕ್ಕಾಗಿ, ಸಭೆಯ ಏಳಿಗೆಗಾಗಿ ನಾವು ಏನಾದರೂ ಕೊಡಬೇಕೆಂಬುದಾಗಿ ಆಲೋಚನೆ ಮಾಡಿಕೊಳ್ಳುವಾಗ, ನಮ್ಮ ಹೃದಯದಲ್ಲಿ ಆಲೋಚನೆ ಮಾಡುವಾಗ, ನಾವು ಸಂತೋಷದಿಂದ ಕೊಡುವಾಗ ದೇವರಿಗೆ ನಮ್ಮ ಮೇಲೆ ನಾವು ನಮ್ಮ ಹೃದಯದಲ್ಲಿ ಅಂಟಿಕೊಂಡಂತ ಆಲೋಚನೆ, ನಾವು ದುಃಖದಿಂದಾಗಲಿ ಸಂಕಷ್ಟದಿಂದಾಗಲಿ ನಾವು ಕೊಡುವುದಾದರೆ ನಾವು ಅಭಿವೃದ್ಧಿ ಹೊಂದುವುದಿಲ್ಲ. ಉದಾರ ಮನಸ್ಸಿನಿಂದ ಯಾರು ಕೊಡುತ್ತಾರೋ ಅವರ ಮೇಲೆ ದೇವರಿಗೆ ಪ್ರೀತಿ ಉಂಟು ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತೇವೆ. ನಾವು ಕೊಡುವುದು ಎಂಬುದಾಗಿ ನೋಡುವಾಗ ನಮ್ಮಲ್ಲಿರ್ತಕ್ಕಂಥ ಹಣವನ್ನು, ನಮ್ಮಲ್ಲಿರ್ತಕ್ಕಂಥ ದವಸ ಧಾನ್ಯಗಳನ್ನು ಇದು ಅಷ್ಟೇ ಕೊಡುವುದಲ್ಲ, ನಾವು ದೇವರ ಸನ್ನಿಧಾನದಲ್ಲಿ ಅಮೂಲ್ಯವಾದದ್ದು ನಮ್ಮಲ್ಲಿ ಇದ್ದದ್ದನ್ನು ನಾವು ಕೊಡುವುದಾದರೆ ಅದು ನಮ್ಮ ಸಮಯವಾಗಿದೆ. ನಮ್ಮ ಸಮಯವನ್ನು ದೇವರ ಸನ್ನಿಧಾನದಲ್ಲಿ, ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ನಮ್ಮ ಸಮಯವನ್ನು ನಾವು ಕಳೆಯುವಂತವರಾಗಬೇಕು. ಅನುದಿನ ಕೂಟದಲ್ಲಿ, ಪ್ರಾರ್ಥನೆ ಕೂಟದಲ್ಲಿ, ಆರಾಧನೆಯಲ್ಲಿ, ಪ್ರತಿಯೊಂದು ಪ್ರಾರ್ಥನೆ ಕೂಟದಲ್ಲಿ ನಾವು ಭಾಗವಹಿಸಬೇಕು. ದೇವರ ಸಮ್ಮುಖದಲ್ಲಿ ನಾವು ಸಮಯವನ್ನು ಕಳೆಯುವಾಗ ಯೇಸು ಕ್ರಿಸ್ತನು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ. ನನ್ನ ಮಗನು, ನನ್ನ ಮಗಳು ನನ್ನ ಸನ್ನಿಧಾನದಲ್ಲಿ ಸಮಯ ಕಳೆಯುತ್ತಾ ಇದ್ದಾರೆ, ನನ್ನನ್ನು ಆರಾಧಿಸುತ್ತಾ ಇದ್ದಾರೆ, ಪ್ರಾರ್ಥನೆ ಕೂಟದಲ್ಲಿ ಭಾಗಿಯಾಗಿದ್ದಾರೆ ಎಂಬುದಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ. ನಮ್ಮಲ್ಲಿ ಏನಿದೆಯೋ ಅದನ್ನು ನಾವು ಕೊಡುವುದಕ್ಕಾಗಿ ಮುಂದೆ ಬರುವಂತವರಾಗಬೇಕು. ಈ ಲೋಕದಲ್ಲಿ ನೋಡುವಾಗ ಅನೇಕ ಜನರು ಬಡವರಿದ್ದಾರೆ, ಅನೇಕ ಜನರಿಗೆ ಒಂದು ಸಮಯದ ಊಟವೂ ಕೂಡ ಇಲ್ಲ. ಅಂತ ಜನರಿಗೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ನಾವು ಕೊಡಬೇಕು. ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ, ಹಸಿದವರಿಗೆ ಅನ್ನ ಕೊಡುವುದಾದರೆ ಅದು ನನಗೆ ಕೊಟ್ಟಂತೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಅನಾರೋಗ್ಯದಲ್ಲಿರುವವರಿಗೆ ನಾವು ಅವರಿಗೆ ಯೋಗಕ್ಷೇಮವನ್ನು ವಿಚಾರಿಸುವಂಥದ್ದು, ಸಾಲದಲ್ಲಿರುವವರಿಗೆ ಅವರಿಗೆ ಹಣದ ಸಹಾಯ ಮಾಡುವಂಥದ್ದು, ಈ ರೀತಿಯಾದಂಥದ್ದು ನಾವು ಮಾಡುವಾಗ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಾವು ಅಭಿವೃದ್ಧಿ ಆಗುತ್ತೇವೆ. ನಮ್ಮ ಜೀವಿತ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ನಾನು ಯಾಕೆ ಏಳಿಗೆ ಹೊಂದಿಕೊಳ್ಳುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ, ನನ್ನಲ್ಲಿರ್ತಕ್ಕಂಥದ್ದನ್ನು ನಾನು ದೇವರ ರಾಜ್ಯಕ್ಕಾಗಿ, ಸಭೆಯ ಏಳಿಗೆಗಾಗಿ ನಾನು ಕೊಡುತ್ತಾ ಇಲ್ಲ, ಅದಕ್ಕಾಗಿ ನಾನು ಅಭಿವೃದ್ಧಿ ಹೊಂದುತ್ತಾ ಇಲ್ಲ. ನಾನು ಅಭಿವೃದ್ಧಿ ಆಗಬೇಕು, ನನ್ನ ಕುಟುಂಬ ಅಭಿವೃದ್ಧಿ ಆಗಬೇಕು, ನಾನು ಉನ್ನತ ಸ್ಥಾನದಲ್ಲಿ ಇರಬೇಕಾದರೆ ನನ್ನಲ್ಲಿ ಇರ್ತಕ್ಕಂಥದ್ದನ್ನು ನಾನು ಕೊಡುವುದನ್ನು ಕಲಿಯುವಂತವನಾಗಬೇಕು. ಆವಾಗ ನಾನು ಉನ್ನತ ಸ್ಥಾನಕ್ಕೆ ಏರುವುದಕ್ಕಾಗಿ ಯೇಸು ಕ್ರಿಸ್ತನು ತಾನೇ ಸಹಾಯ ಮಾಡುತ್ತಾನೆ. ವಾಕ್ಯದಲ್ಲಿ ಕೂಡ ಈ ರೀತಿಯಾಗಿ ಹೇಳಬೇಕು, ನೀವು ಕೊಡುವಾಗ ಉದಾರ ಮನಸ್ಸಿನಿಂದ ಕೊಡ್ರಿ, ಬೇಸರಗೊಳ್ಳದೆ ಕೊಡ್ರಿ. ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರಯಾಸಗಳಲ್ಲಿ ಯೆಹೋವ ದೇವರು ಅಭಿವೃದ್ಧಿಪಡಿಸುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ವರ್ಷದಲ್ಲಿ ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ಕಟ್ಟಿಸಿಕೊಳ್ಳೋಣ. ಹಳೆಯ ಜೀವಿತದಲ್ಲಿ ನಾವು ಕೊಡದೇ ಇರಬಹುದು,
ಆದರೆ ಈ ಸತ್ಯವೇದದ ಮೂಲಕ ಈ ಸಮಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ, ನನ್ನ ಅಭಿವೃದ್ಧಿಗೆ ಏನು ಅಡ್ಡಿಯಾಗಿದೆ ಎಂಬುದಾಗಿ ನೋಡುವಾಗ ನಾನೇ ಅಡ್ಡಿಯಾಗಿದೆ. ನನ್ನ ಅಭಿವೃದ್ಧಿಗೆ ನಾನು ಕೊಡ್ತಾ ಇಲ್ಲ, ನನ್ನ ಅಭಿವೃದ್ಧಿ ಹೊಂದುತ್ತಾ ಇಲ್ಲ. ನಾನು ಕೊಡುವುದಕ್ಕೆ ನಾನು ಪ್ರಾರಂಭಿಸುವುದಾದರೆ, ನಾನು ಕೊಡುವುದಕ್ಕೆ ಮುಂದೆ ಬರುವುದಾದರೆ, ತಂದೆಯಾದ ದೇವರು ನನ್ನ ಕೆಲಸಗಳಲ್ಲಿ, ನನ್ನ ಪ್ರಯಾಸಗಳಲ್ಲಿ ನನ್ನನ್ನು ಅಭಿವೃದ್ಧಿ ಪಡಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ. ಆ ವಾಗ್ದಾನ ನನ್ನ ಜೀವಿತದಲ್ಲಿ ನಾನು ಅಭಿವೃದ್ಧಿ ಹೊಂದುವುದಕ್ಕಾಗಿ ನಾನು ಅದನ್ನು ಬಲವಾಗಿ ಹಿಡಿದುಕೊಳ್ಳುತ್ತೇನೆ. ನಾನು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಸಭೆಯಲ್ಲಿ ಬಂದಾಗೆಲ್ಲ ನನ್ನ ಸಮಯವನ್ನು ಕೊಡುತ್ತೇನೆ. ಸಭೆಗೆ ಬಂದಾಗ ನನ್ನಲ್ಲಿ ಇದ್ದಂಥದ್ದನ್ನು ಉತ್ತಮವಾದದನ್ನು ನಾನು ಸಭೆಯ ಏಳಿಗೆಗಾಗಿ ಕೊಡುತ್ತೇನೆ. ದೇವರ ರಾಜ್ಯ ವಿಸ್ತಾರಕ್ಕಾಗಿ ನಾನು ಬಿತ್ತುತ್ತೇನೆ ಎಂಬುದಾಗಿ ನಾವು ದೃಢ ನಿರ್ಧಾರ ಮಾಡಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗ್ತಾರೆ. ಇನ್ನು ಈ ಲೋಕದಲ್ಲಿ ಅನೇಕ ಜನರು ಅಭಿವೃದ್ಧಿ ಕಾಣದೆ ಸೋಲಿನ ಜೀವಿತವನ್ನು ಜೀವಿಸುತ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳಿಗೆ ನಾವು ಅಭಿವೃದ್ಧಿ ಯಾವುದರಲ್ಲಿದೆ ಎಂಬುದಾಗಿ ತಿಳಿಸಿ ಹೇಳುತ್ತಾ, ನಾವು ಬಡವರಿಗೆ ಸಹಾಯ ಮಾಡುವಂತವರಾಗಬೇಕು. ದಿಕ್ಕಿಲ್ಲದವರಿಗೆ ನಾವು ಅವರಿಗೆ ದಿಕ್ಕನ್ನು ತೋರಿಸುವಂತವರಾಗಬೇಕು. ಈ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವುದಾದರೆ ನಮ್ಮ ಎಲ್ಲಾ ಕೆಲಸಗಳಲ್ಲಿ, ನಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ದೇವರು ತಾನೇ ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ. ಕರ್ತನು ಈ ವಾಕ್ಯವೆಲ್ಲರ ಆತ್ಮೀಯರಿಗೆ ಆಶೀರ್ವದಿಸಲಿ. ಆಮೆನ್.